ಬಾಯಿಲಿಟ್ರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿ. ಇದು ತುಂಬ ಟ್ರೆಡಿಷನಲ್ ಓಲ್ಡ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ. ರಾತ್ರಿ ನೆನೆಸಿಟ್ಟಿರೋ ರಾಗಿನ ಈಗ ಜಾರ್ಗೆ ಹಾಕ್ಕೊಂಡು 1 ಕಪ್ ಕಾಯಿ ಹಾಕ್ಕೊಂಡು 2 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಬಟ್ಟೆಲಾದರೂ ಶೋಧಿಸ್ಕೋಬೋದು, ಇಲ್ಲ ಸ್ಟ್ರೈನಲ್ಲಾರಾದರೂ ಶೋಧಿಸ್ಕೊಳ್ಳಿ. ಇದೇ ಥರ ಪ್ರೊಸೆಸ್ನ ನೀವು 2ರಿಂದ 3 ಸತಿ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಅದರಲ್ಲಿರೋ ಹಾಲನ್ನ ನಾವು ಕಂಪ್ಲೀಟಾಗಿ ತಗೊಂಡು ಶೋಧಿಸ್ಕೊಂಡಿರೋ ಹಾಲಿಗೆ ಈ 1 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲಿಗೆ ಬೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಏಲಕ್ಕಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ದಪ್ಪ ತಳ ಇರೋ ಪಾತ್ರೆಗೆ ನಾವು ಶೋಧಿಸ್ಕೊಂಡಿರೋ ಅಂಥ ಹಾಲನ್ನ ಹಾಕ್ಕೊಂಡು ಕೈ ಬಿಡ್ದ ಹಾಗೆ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ತಿರುಗಿಸ್ತಾ ಇದ್ದರೆ ಇಷ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ನಾನು ಇವಾಗ ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದೆ. ಆ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಒಂದೇ ಲೆವೆಲ್ಗೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿ ಮತ್ತು ತುಂಬ ಬೇಗನೆ ಕೂಡ ಮಾಡ್ಬೋದು. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಬಿಟ್ಟರೆ ತಣ್ಣಗಾಗಿರುತ್ತೆ. ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋ ತನಕ ಹಾಗೆ ಬಿಡಿ, ಬಿಸಿಯಲ್ಲಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ಮಿನಿಮಮ್ ಅಂದರೂ 20ರಿಂದ 30 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಡಿಮೋಲ್ಡ್ ಆಗುತ್ತೆ ಅಂತ ಅಂದರೆ ನಾವು ಬಿಸಿಯಲ್ಲಿದ್ದಾಗ ಮಾಡೋಕ್ಕೆ ಹೋದರೆ ಬರೋದಿಲ್ಲ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಕ್ಯಾಲ್ಶಿಯಮ್ ತುಂಬ ರಿಚ್ ಇರೋದ್ರಿಂದ ರಾಗಿಯಲ್ಲಿ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಇದು ನಮ್ಮ ಟ್ರೆಡಿಷನಲ್ ಫುಡ್ಡು. ತುಂಬಾ ಟೇಸ್ಟಿ ಮತ್ತು ತುಂಬಾ ಹೆಲ್ದಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನೀವು ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.